ನಮಸ್ಕಾರ ವೀಕ್ಷಕರೇ, ನಮ್ಮ ಫಾರ್ಮ್ ಟಿವಿ ಹೆಲ್ತ್ ವಾಹಿನಿಯ ಆಯುಷ್ಮಾನ್ ಭಾವ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಸಾಮಾನ್ಯವಾಗಿ ಆಲೋಪತಿ ಪದ್ಧತಿಯಲ್ಲಿ ಒಂದು ರೋಗ ಅಂತ ಹೇಳಿ ಚಿಕಿತ್ಸೆಗೆ ಅಂತ ಹೋದಾಗ ವೈದ್ಯರು ನಮ್ಮ ದೇಹದಲ್ಲಿ ಯಾವ ಭಾಗದಲ್ಲಿ ಆ ತೊಂದರೆ ಇದೆ, ಯಾವ ಭಾಗಕ್ಕೆ ಚಿಕಿತ್ಸೆ ಕೊಡಬೇಕು ಅಂತ ಆ ಪಾರ್ಟ್ಸ್ ಬೈ ಪಾರ್ಟ್ಸ್ ರೀತಿಯಲ್ಲಿ ನೋಡ್ತಾರೆ. ಆದರೆ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಆ ರೀತಿ ಅಲ್ಲ. ಇಡೀ ಸಂಪೂರ್ಣ ದೇಹ, ಒಂದು ಹೋಲಿಸ್ಟಿಕ್ ಅಪ್ರೋಚಲ್ಲಿ ಸಂಪೂರ್ಣ ದೇಹದಲ್ಲಿ ಎಲ್ಲಿ ತೊಂದರೆ ಆಗಿದೆ, ಯಾಕೆ ತೊಂದರೆ ಆಗಿದೆ, ಅದರ ಹಿಸ್ಟ್ರಿ, ನಮ್ಮ ದಿನಚರಿ ಏನಿದೆ ಅದನ್ನೆಲ್ಲ ಒಂದು ಪರಿಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಆಮೇಲೆ ಚಿಕಿತ್ಸೆ ಕೊಡ್ತಾರೆ. ಬನ್ನಿ, ಇವತ್ತು ಒಂದು ಹೊಸ ವಿಷಯ ಯಾವುದಂದ್ರೆ ಪಂಚಕರ್ಮ. ಈ ಪಂಚಕರ್ಮ ಅಂದ್ರೆ ಏನು, ಇದ್ರ ಬಗ್ಗೆ ನಮಗೆ ನಾವು ಏನೋ ಗೊತ್ತಿದೆ ಅಂತ ತಿಳ್ಕೊಳ್ತೀವಿ. ಇದು ಮಸಾಜು ಅಂತ ಬೇರೆ ಬೇರೆ ನಮಗೆ ಗೊತ್ತಿಲ್ಲದ ರೀತಿ ನಾವು ಗೊತ್ತಿದೆ ಅಂತ ತಿಳ್ಕೊಳ್ತೀವಿ. ಆದರೆ ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋಕ್ಕೆ ಅಪೋಲೋ ಆಯುರ್ವೇದ ಸಂಸ್ಥೆಯ ಡಾಕ್ಟರ್ ಐಶ್ವರ್ಯ ಲಕ್ಷ್ಮಿ ನಮಗೆ ಈ ಪಂಚಕರ್ಮ ವಿಷಯದ ಬಗ್ಗೆ ತಿಳಿಸ್ಕೊಡೋಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರನ್ನು ಸ್ವಾಗತಿಸಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಬನ್ನಿ ಡಾಕ್ಟರ್, ನಮ್ಮ ವಾಹಿನಿಯ ಆಯುಷ್ಮಾನ್ ಭಾವ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ತೆ. ಇವತ್ತು ನಾವು ತಗೊಂಡಿರೋ ವಿಷಯ ಪಂಚಕರ್ಮ. ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಬ್ರೀಫ್ ಇಂಟ್ರೊಡಕ್ಷನ್. ಫಾರ್ಮ್ ಟಿವಿ ಹೆಲ್ತ್ ವಾಹಿನಿಯ ಆಯುಷ್ಮಾನ್ ಭವ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನಾನು BAMS ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜ್ ಉಡುಪಿಯಲ್ಲಿ ವ್ಯಾಸಂಗ ಮಾಡಿ MD ಪಂಚಕರ್ಮ ವಿಷಯದಲ್ಲೇ ಮಾಡಿದ್ದೇನೆ, ಸ್ನಾತಕೋತ್ತರ ಪದವಿ. ಇದು ಗೌರ್ಮೆಂಟ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಬೆಂಗಳೂರಲ್ಲಿ ಕಂಪ್ಲೀಟ್ ಮಾಡಿದ್ದೇನೆ. ಅಂದ್ರೆ ನೀವು ಮೂಲತಃ ಉಡುಪಿ ಕಡೆಯವರು? ಹಾ, ಉಡುಪಿನಲ್ಲಿ BAMS ಮಾಡಿ ಆಮೇಲೆ ಬೆಂಗಳೂರಲ್ಲಿ MD ಮಾಡಿರೋದು ಆಯುರ್ವೇದ ಪದ್ಧತಿ, ಪಂಚಕರ್ಮ ಪದ್ಧತಿ. ಡಾಕ್ಟರ್, ಈಗ ನಮಗೂ ಇದು ಒಂದು ಹೊಸ ವಿಷಯ ಪಂಚಕರ್ಮ ಅನ್ನೋದು. ಯಾಕಂದ್ರೆ ಹೊರಗಡೆ ನೋಡಿದೀವಿ ಪಂಚಕರ್ಮ ಚಿಕಿತ್ಸೆ ಮಾಡ್ತೀವಿ ಅಂತ, ಆದ್ರೆ ಎಲ್ಲಾ ಕಡೆ ನಿಜವಾಗ್ಲೂ ಮಾಡ್ತಾರ ಇಲ್ವೋ ಗೊತ್ತಿಲ್ಲ. ಆಮೇಲೆ ಈ ಪಂಚಕರ್ಮ ಅನ್ನೋದು ವಿಷಯದ ಬಗ್ಗೆ ನಮ್ಗೆ ಮಾಹಿತಿನ ತಿಳಿಸ್ಕೊಡಿ. ಮೊದ್ಲಿಗೆ ಪಂಚಕರ್ಮ ಅಂದ್ರೇನೆ ಏನು, ಈ ಪದದ ಅರ್ಥ ಏನು? ಸೊ ಆಯುರ್ವೇದ ಶಾಸ್ತ್ರದಲ್ಲಿ ಔಷಧಿಗಳನ್ನ ಎರಡು ಭಾಗವಾಗಿ ವಿಂಗಡಿಸ್ತಾರೆ. ಒಂದು ಶೋಧನ, ಇನ್ನೊಂದು ಶಮನ. ಶೋಧನ ಅಂದ್ರೆ ದೋಷಗಳು ದೇಹದಲ್ಲಿರುವ ವಾತ ಪಿತ್ತ ಕಫ ಯಾವಾಗ ಏರುಪೇರು ಆಗಿರುತ್ತೋ ಅಂತ ದೋಷಗಳನ್ನ ನಿರ್ಹರಣೆ ಮಾಡುವುದನ್ನು ಶೋಧನ ಅಂತೇವೆ. ಶಮನ ಅಂದರೆ ಅದನ್ನ ಅಲ್ಲೇ ಉಪಶಮನ ಮಾಡುವಂಥದ್ದು, ಅಂದ್ರೆ ಅಲ್ಲೇ ಪ್ಯಾಸಿಫೈ ಮಾಡುವಂಥದ್ದು. ಅಂದ್ರೆ ಶೋಧನ ಅಂದ್ರೆ ಅದನ್ನ ಆಚೆ ಹಾಕೋದು, ದೇಹದಿಂದ ಆಚೆ ಹಾಕೋದು, ಪ್ಯೂರಿಫೈ ಮಾಡೋದು ಒಂಥರ ದೇಹನ. ಹಾಗೆ ಶಮನ ಅಂದ್ರೆ ಅಲ್ಲೇ ಸಬ್ಸೈಡ್ ಮಾಡೋ ತರ ಉಪಶಮನ. ಸೊ ಶೋಧನ ಯಾವಾಗ ಮಾಡ್ತಾರೆ, ಶಮನ ಯಾವಾಗ ಮಾಡ್ತಾರೆ? ಶೋಧನ ಅನ್ನೋದು ಯಾವಾಗ ದೋಷಗಳು ತುಂಬಾ ಜಾಸ್ತಿ ಇರುತ್ತೋ ದೇಹದಲ್ಲಿ, ತುಂಬಾ ಉತ್ಕ್ಲೇಶ ಸ್ಟೇಟ್ ಅಲ್ಲಿ ಇರುತ್ತೆ, ಅದೇ ಹೊರಗೆ ಹೋಗ್ಬೇಕು ಅಂತ ಇರುತ್ತೆ, ಬಟ್ ಇಟ್ ಇಸ್ ನಾಟ್ ಏಬಲ್ ಟು ಗೋ ಔಟ್. ಸೊ ಅಂತ ಸಮಯದಲ್ಲಿ ಶೋಧನ ಅಂತ ಮಾಡ್ತೇವೆ. ಈ ಶೋಧನದಲ್ಲೇ ಪಂಚಕರ್ಮ ಅನ್ನೋದು ಬರುವುದು. ಸೊ ಪಂಚ ಅಂದ್ರೆ ಇದ್ರಲ್ಲಿ ಬರಲ್ಲ, ಅಂದ್ರೆ ಶಮನದಲ್ಲಿ ಇಲ್ಲ. ಶಮನದಲ್ಲಿ ಬರೀ ಔಷಧಿಗಳು, ಆಹಾರ ವಿಹಾರದ್ದು ಪದ್ಧತಿಗಳಲ್ಲಿ ಹೆಲ್ಪ್ ಆಗುತ್ತೆ. ಬಟ್ ಪಂಚಕರ್ಮ ಅನ್ನೋದು ಶೋಧನದಲ್ಲಿ ಬರುವುದು. ಪಂಚಕರ್ಮ ಅಂದರೆ 5 ಕರ್ಮಗಳು. ಕರ್ಮ ಅಂದ್ರೆ ಚಿಕಿತ್ಸೆ. ಪಂಚ ಅಂದ್ರೆ 5 ಕರ್ಮಗಳು. ಕರ್ಮ ಅಂದ್ರೆ ಇಲ್ಲಿ ಕೆಲಸಗಳು ಅಂತ ಅಲ್ಲ. ಕರ್ಮ ಅಂದ್ರೆ ಸಾಮಾನ್ಯ ಭಾಷೆ ತರ ಕೆಲಸ ಅಲ್ಲ, ಇಟ್ ಇಸ್ ಚಿಕಿತ್ಸೆ. ಆಯುರ್ವೇದ ಪ್ರಕಾರ ಕರ್ಮ ಎಂದರೆ ಚಿಕಿತ್ಸೆ. ಸೊ ಈ ಪಂಚಕರ್ಮದಲ್ಲಿ 5 ಕರ್ಮಗಳಿರುತ್ತೆ. 5 ಬೇರೆ ಬೇರೆ ದೇಹದ ಬೇರೆ ಬೇರೆ ಭಾಗಗಳಿಂದ ದೋಷಗಳನ್ನ ಹೊರಗೆ ಹಾಕ್ಲಿಕ್ಕೆ ಯೂಸ್ ಮಾಡುವಂತ ಚಿಕಿತ್ಸಾ ಪದ್ಧತಿಯನ್ನು ಪಂಚಕರ್ಮ ಅಂತ ಹೇಳ್ತೇವೆ. ಸೊ ಮೊದಲನೆಯದಾಗಿ ವಮನ, ಎರಡನೇದು ವಿರೇಚನ, ಮೂರನೆಯದು ಬಸ್ತಿ, ನಾಲ್ಕನೆಯದು ನಸ್ಯ, ಹಾಗೂ 5ನೇದು ರಕ್ತಮೋಕ್ಷಣ. ಇದು ಆಚಾರ್ಯ ಸುಶ್ರುತನ್ ಪ್ರಕಾರ ಈ 5. ಆಚಾರ್ಯ ಚರಕನ್ ಪ್ರಕಾರ ಬಸ್ತಿಯನ್ನೇ 2 ಭಾಗವಾಗಿ ಮಾಡಿದ್ದಾರೆ. ಮೊದಲನೆಯದಾಗಿ ವಮನ ಕರ್ಮ. ವಮನ ಕರ್ಮದಲ್ಲಿ ಉತ್ಕೃಷ್ಟ ಕಫ ದೋಷ ಯಾವುದು ಜಾಸ್ತಿ ಇರುತ್ತೋ ದೇಹದಲ್ಲಿ ಅದನ್ನ ವಾಂತಿ ಮಾಡಿಸಿ ಅಥವಾ ಮೇಲೆ ಊರ್ಧ್ವ ಮುಖದಿಂದ ಬಾಯಿಯಿಂದ ಹೊರಗೆ ತರುವಂತ ಪ್ರೊಸೀಜರ್. ಸೊ ಈಗ ವಮನ ಅಂದ್ರೆ ಹೇಳಿದಾಗೆ ಉತ್ಕೃಷ್ಟ ಕಫ ಜಾಸ್ತಿ ಆದಾಗ ಊರ್ಧ್ವ ಮುಖದಿಂದ ಹೊರಗೆ ತಳ್ಳುವಂಥದ್ದು ವಮನ ಕ್ರಿಯೆ. ಸೊ ಈಗ ಅಗೇನ್ ಈ ಪಂಚಕರ್ಮದಲ್ಲಿ
ಮೂರು ಫೇಸಸ್ ಅಥವಾ ಸ್ಟೇಜಸ್ ತರ ಡಿವೈಡ್ ಮಾಡ್ಬೋದು ಈಚ್ ಕರ್ಮವನ್ನು 3 ಫೇಸ್ ಆಗಿ. ಸೊ ಶೋಧನ ಕರ್ಮದಲ್ಲಿ ಪೂರ್ವ ಕರ್ಮ, ಪ್ರಧಾನ ಕರ್ಮ, ಪಶ್ಚಾತ್ ಕರ್ಮ ಅಂತ 3 ಹೇಳ್ತೇವೆ. ಸೊ ಪೂರ್ವ ಕರ್ಮದಲ್ಲಿ ಎಣ್ಣೆ ಹಚ್ಚುವಂಥದ್ದು ಅಥವಾ ಸೇಕ ಮಾಡುವಂಥದ್ದು, ಹಾಗೆ ತುಪ್ಪ, ಮೆಡಿಕೇಟೆಡ್ ತುಪ್ಪ ಕುಡಿಸುವಂಥದ್ದು, ಇದೆಲ್ಲ ಪೂರ್ವ ಕರ್ಮ ಅಂತ. ಸ್ವೇದನ ಸ್ಟೀಮ್ ಆಗ್ಲಿ ಅಥವಾ ಸ್ವೆಟ್ ಇಂಡ್ಯೂಸ್ ಮಾಡುವಂತ ಕರ್ಮವನ್ನು ಸ್ವೇದನ ಕರ್ಮ ಅಂತ ಹೇಳ್ತೀವಿ. ಸೊ ಸ್ನೇಹನ ಅಂದ್ರೆ ಎಣ್ಣೆ ಅಪ್ಲಿಕೇಶನ್ ಅಥವಾ ದೇಹನ ಆಯಿಲ್ ಅಪ್ಲಿಕೇಶನ್ ಯೂಸ್ ಮಾಡುವಂಥದ್ದು. ಎಣ್ಣೆ ಹಚ್ಚುವಾಗ ಲಾಸ್ಟ್ ಟೈಮ್ ಡಾಕ್ಟರ್ ವಿಮರ್ಶಾ ಅವ್ರು ಹೇಳಿದಾಗೆ ಅಭ್ಯಂಗ ದಿನ ಮಾಡ್ಬೇಕು, ಬಟ್ ಆಸ್ ಅ ಥೆರಪಿ ಆಲ್ಸೋ, ಪ್ರೊಸೀಜರ್ ವೈಸ್ ಆಲ್ಸೋ ವಿ ಡೂ ಇಟ್. ಸೊ ರೋಮಕೂಪದ ಇದ್ರ ಪ್ರಕಾರನೇ ಹೋಗುತ್ತೆ. ಆಲ್ ಲಾಂಗ್ ಬೋನ್ಸ್, ಕೈ ಕಾಲ್ಗಳಲ್ಲಿ ಕೆಳಗೆ, ಮೇಲಿಂದ ಕೆಳಗೆ, ಅಂಡ್ ಹೊಟ್ಟೆ ಹತ್ರ ರೌಂಡ್, ಇದ್ರಲ್ಲಿ ಸಂಧಿಗಳಲ್ಲಿ ರೌಂಡ್ ಆಗಿ ಮಸಾಜ್ ಮಾಡುವಂತದ್ದು. ಸೊ ಇಂಥದ್ದು ಒಂದು ಪ್ರೊಸೀಜರ್ ಅಭ್ಯಂಗ. ಇದು ಸ್ನೇಹನ ಅಥವಾ ಪೂರ್ವ ಕರ್ಮದಲ್ಲಿ ಒನ್ ಆಫ್ ದಿ ಪಾರ್ಟ್. ಇದೆಲ್ಲ ಈ ವಮನದಲ್ಲೇ ಬರುತ್ತಿದೆಲ್ಲ ಪಾರ್ಟ್ಸ್. ವಮನ ಮಾತ್ರ ಅಲ್ಲ, ವಮನ ವಿರೇಚನ ಎಲ್ಲ ಮಾಡುವ ಮುಂಚೆ ಫಸ್ಟ್ ಪೂರ್ವ ಕರ್ಮ ಅಂತ ಹೇಳಿ ಇದನ್ನು ಮಾಡ್ತೇವೆ. ನೆಕ್ಸ್ಟ್ ಸ್ವೇದನ. ಪೂರ್ವ ಕರ್ಮದಲ್ಲಿ ಸ್ನೇಹನ ಫಸ್ಟ್, ದೆನ್ ಸ್ವೇದನ. ಸೊ ಸ್ನೇಹನದಲ್ಲಿ ಅಭ್ಯಂಗ ಅಂತ ಹೇಳ್ತೀವಿ. ಅಭ್ಯಂಗ ಮಾತ್ರ ಅಲ್ಲ, ಎಣ್ಣೆನ ಸ್ವಲ್ಪ ಬಿಸಿಯಾಗಿ ಪೋರ್ ಮಾಡುವಂಥದ್ದು, ಕಾಯಸೇಕ ಅಂತ ಹೇಳ್ತೀವಿ. ಸೊ ಇಂಥದ್ದು ಎಣ್ಣೆ ಯೂಸ್ ಮಾಡಿ, ಸ್ನೇಹ ಅಂಶವನ್ನು ಯೂಸ್ ಮಾಡಿ ಮಾಡುವಂತ ಪ್ರೊಸೀಜರ್ಸ್ ಎಲ್ಲ ಸ್ನೇಹನ ಅಂತ ಹೇಳ್ತೀವಿ. ಇದ್ರ ನೆಕ್ಸ್ಟ್ ಸ್ವೇದನ ಅಂತ ಬರುತ್ತೆ. ಸ್ವೇದನ ಅಂದ್ರೆ ಸ್ವೆಟ್ ಇಂಡ್ಯೂಸ್ ಮಾಡುವಂಥದ್ದು. ಸೊ ಎಣ್ಣೆ ಹಾಕಿದ್ಮೇಲೆ ಸ್ವೆಟ್ ಇಂಡ್ಯೂಸ್ ಮಾಡಿದಾಗ ಸೊ ಅದು ಸ್ವೇದನ ಕರ್ಮ. ಸ್ಟೀಮ್ ಮಾತ್ರ ಅಲ್ಲ, ಸ್ಟೀಮ್ ಇಸ್ ಒನ್ ಆಫ್ ದಿ ಪ್ರೊಸೀಜರ್. ಸೊ ಸ್ವೇದನದಲ್ಲಿ 4 ವಿಧ ಇದೆ. ಒಂದು ವೆಟ್ ಸ್ವೆಟ್ ಬರೋ ತರ, ದಟ್ ಇಸ್ ವೆಟ್ ಹೀಟ್ ಅಪ್ಲೈ ಮಾಡೋದು. ಸೊ ಅದರಲ್ಲಿ ಸ್ಟೀಮ್ ಬರುತ್ತೆ. ಅಥವಾ ಸೇಕ ಅಂತ ಹೇಳಿದೆ, ಈಗ ದೇವರಿಗೆ ಹೇಗೆ ಅಭಿಷೇಕ ಅಂತ ಹೇಳಿ ಹಾಲು ಅಥವಾ ಬೇರೆ ಇದ್ರಲ್ಲಿ ಮಾಡ್ತೇವೋ, ಅದೇ ತರ ಬಿಸಿ ಮೆಡಿಕೇಟೆಡ್ ಮಿಲ್ಕ್ ಅಥವಾ ಮೆಡಿಕೇಟೆಡ್ ಕಷಾಯನ ಯೂಸ್ ಮಾಡಿ ಸ್ವೆಟ್ ಇಂಡ್ಯೂಸ್ ಮಾಡೋದು ಸೇಕ, ಪರಿಷೇಕ. ಯೂಸ್ ಮಾಡೋದು ಅಂದ್ರೆ ಅದನ್ನ ಕುಯ್ಯೋದು. ಪೇಷಂಟ್ ಅಭ್ಯಂಗ ಟೇಬಲ್ ಮೇಲೆ ಇದ್ ಮಾಡಿ ಅವರ ಮೇಲೆ ಹಾಕ್ತಾ ಹೋಗುದು. ಸೊ ಅವಾಗ ಅದು ಸ್ವೆಟ್ ಇಂಡ್ಯೂಸ್ ಮಾಡುತ್ತೆ. ಬಿಸಿ ಬಿಸಿ ಇದಾದಾಗ, ಈಗ ಸ್ನಾನ ಇಸ್ ಆಲ್ಸೋ ಒನ್ ಆಫ್ ದಿ ಪರಿಷೇಕ ತರ, ಸ್ವೇದನ ಇಂಡ್ಯೂಸ್ ಮಾಡುತ್ತೆ. ಅದೇ ತರ ಕಿಳಿಗಳು ಅಂತ ಹೇಳ್ತೀವಿ ಅಥವಾ ಪೊಟ್ಟಲಿ ಸ್ವೇದ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಯೂಶುವಲ್ ಆಗಿ ಆಯುರ್ವೇದ ಪಿಕ್ಚರ್ ನೋಡಿದ ತಕ್ಷಣ, ಪಂಚಕರ್ಮ ನೋಡಿದ ತಕ್ಷಣ 1-2 ಬಟ್ಟೆದು ಏನೋ ಒಂದು ಇದ್ದಾಗೆ ಕಾಣಿಸ್ತದೆ. ಸೊ ಅದು ಏನಂದ್ರೆ ಮೆಡಿಕೇಟೆಡ್ ಪುಡಿಗಳು ಅಥವಾ ಮೆಡಿಕೇಟೆಡ್ ಪತ್ರಗಳನ್ನ ಯೂಸ್ ಮಾಡಿ ಒಂದು ಬಟ್ಟೆಗೆ ಹಾಕಿ ಅದನ್ನ ಕಟ್ಟಿ ಬಿಟ್ಟು ರೋಲ್ ಮಾಡಿರ್ತಾರೆ. ಸೊ ಕಟ್ಟಿ ಬಿಟ್ಟು ಅದನ್ನ ಸ್ವಲ್ಪ ಬಿಸಿ ಬಾಣ್ಲೆಯಲ್ಲಿ ಬಿಸಿಗೆ ಇಟ್ಟು ಅದನ್ನ ಟ್ಯಾಪ್ ಮಾಡ್ಕೊಂಡು ಬಿಸಿನ ಇಂಡ್ಯೂಸ್ ಮಾಡ್ತೀವಿ. ಸೊ ಆಗ ಕೂಡ ಸ್ವೇದ ಬರುತ್ತೆ. ಸೊ ಬೇಸಿಕ್ಲಿ ಬಿಸಿ ಅಂಶವನ್ನ ನಾವು ದೇಹಕ್ಕೆ ಕೊಡುವಂಥದ್ದು ವಿಚ್ ವಿಲ್ ಇಂಡ್ಯೂಸ್ ಸ್ವೆಟ್ ಇಸ್ ಸ್ವೇದನ ಕರ್ಮ. ಸೊ ಅವಾಗ ಈ ದೋಷ ಅನ್ನೋದು ಈ ಬೆವರಿನ ರೂಪದಲ್ಲಿ ಆಚೆ ಬರುತ್ತೆ ಅಂತ. ಇಟ್ ಇಸ್ ಒನ್ ಆಫ್ ದಿ ಪ್ರಿಪರೇಟರಿ ಸ್ಟೇಜಸ್. ಅದು ಕಂಪ್ಲೀಟ್ ಆಗಿ ಈಗ್ಲೇ ಹೊರಗೆ ಹೋಗುದಿಲ್ಲ. ಸೊ ಅದು ಉತ್ಕ್ಲೇಶ ಆಗ್ತಾ ಇದೆ. ನೀವು ಅದನ್ನ ಸ್ವಲ್ಪ ಎಚ್ಚೆತ್ಕೊಳ್ಳೋ ತರ, ಇಂಡ್ಯೂಸ್ ಮಾಡೋ ತರ ಮಾಡ್ತಾ ಇದ್ದೀರಾ. ಸೊ ಇದ್ರ ಜೊತೆಗೆ ಅಭ್ಯಂತರ ಸ್ನೇಹಪಾನ ಅಂತ ಹೇಳ್ತೀವಿ. ಸೊ ಮೆಡಿಕೇಟೆಡ್ ಘೀ ಅಥವಾ ಮೆಡಿಕೇಟೆಡ್ ಆಯಿಲ್ ನ ನಾವು ಪೇಷಂಟ್ಗೆ ಕುಡಿಸ್ತೇವೆ. ಸೊ ಒಳಗಡೆ ಇರೋ ದೋಷ ಸ್ವಲ್ಪ ಹೆಚ್ಚಾಗ್ಬೇಕು ಅಂತ. ಸೊ ಅದು ಒಂದು 3 to 7 days ತರ ಪ್ರೊಸೀಜರ್ ಇರುತ್ತೆ. ಈಚ್ ಡೇ ತುಪ್ಪ ತಗೊಳ್ಳೋದು ಸ್ವಲ್ಪ ಕ್ವಾಂಟಿಟಿ ವೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರದ್ದೇ ಕ್ರಮಗಳಿರುತ್ತೆ. ಖಾಲಿ ಹೊಟ್ಟೆಲೆ ತಗೊಳ್ಬೇಕು, ಬೆಳಗಿನ ಜಾವಲ್ಲಿ ಸೂರ್ಯೋದಯ ಟೈಮಲ್ಲಿ ತಗೋಬೇಕು. ಆಮೇಲೆ ಅದ್ರದ್ದು ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಮೆಡಿಕೇಟೆಡ್ ತುಪ್ಪ ತಗೊಂಡಾಗ ಬೇರೆ ಏನು ತಿನ್ನ ಹಾಗಿಲ್ಲ, ಹಸಿವು ಆಗೋವರೆಗೂ ವೆಯ್ಟ್ ಮಾಡಬೇಕು. ಉದ್ಗಾರ ಶುದ್ಧಿ ಅಥವಾ ತೇಗು ಸ್ವಲ್ಪ ಟೇಸ್ಟ್ ಏನು ಇಲ್ಲದೆ ಕ್ಲಿಯರ್ ಆಗಬೇಕು. ಪ್ರಾಪರ್ ಹಸಿವಾದಾಗ ಗಂಜಿ ಊಟ ಅಥವಾ ಪಥ್ಯದ ಊಟ ಮಾಡಬೇಕು. ಎಸಿಗೆ ಎಕ್ಸ್ಪೋಷರ್ ಇರಬಾರ್ದು, ಟಿವಿ ಜಾಸ್ತಿ ನೋಡಬಾರ್ದು, ಕೆಲಸ ಜಾಸ್ತಿ ಮಾಡಬಾರ್ದು, ಹೀಗೆ. ಸೊ ಇದೆಲ್ಲ ಪೂರ್ವ ಕರ್ಮ, ಪ್ರಿಪೇರಿಂಗ್ ಯೋರ್ ಬಾಡಿ ಫಾರ್ ದ ಮೇನ್ ಪ್ರಧಾನ ಕರ್ಮ ವಿಚ್ ಇಸ್ ಪಂಚಕರ್ಮ, ವಮನ ಅಥವಾ ಆಗ್ಲಿ ವಿರೇಚನ ಆಗ್ಲಿ, ಹೀಗೆ. ಸೊ ವಮನ ವಿರೇಚನಗಳಲ್ಲಿ ಸ್ನೇಹಪಾನ ಮತ್ತೆ ಅಭ್ಯಂಗ ಹಾಗೂ ಸ್ವೇದನ ಕರ್ಮ ಮೂರು ಪ್ರೊಸೀಜರ್ ಮಾಡ್ತೇವೆ. ಸೊ ಇದು ಫಸ್ಟ್ ಫೇಸ್ ಪೂರ್ವ ಕರ್ಮದಲ್ಲಿ. ಪ್ರಧಾನ ಕರ್ಮದಲ್ಲಿ ಅದೇ ಹೇಳಿದಾಗೆ ವಮನ ಅಥವಾ ವಿರೇಚನ. ವಿರೇಚನ ಅಂದ್ರೆ ಉತ್ಕೃಷ್ಟ ಪಿತ್ತ
ದೇಹದಲ್ಲಿ ಪಿತ್ತ ಯಾವಾಗ ಜಾಸ್ತಿ ಇರುತ್ತೋ ನಾವು ವಿರೇಚನ ಇಂಡ್ಯೂಸ್ ಮಾಡ್ತೇವೆ. ವಿರೇಚನ ಅಂದರೆ ಅಧೋಗತ, ಅಂದರೆ ಲೂಸ್ ಮೋಷನ್ಸ್ ಇಂಡ್ಯೂಸ್ ಮಾಡೋದು. ಇಟ್ ಇಸ್ ಕಂಟ್ರೋಲ್ಡ್ ಮೆಡಿಕೇಟೆಡ್ ಇದು ಕೊಟ್ಟು ಲೂಸ್ ಮೋಷನ್ಸ್ ಇಂಡ್ಯೂಸ್ ಮಾಡ್ತೇವೆ. ಸೊ ಯೂಶಲ್ ಆಗಿ ಜ್ವರ ಬಂದಾಗ ಅಥವಾ ಇನ್ ಜನರಲ್ ಡಯರಿಯಾ ಅಥವಾ ಡಿಸೆಂಟ್ರಿ ಆದಾಗ ಲೂಸ್ ಮೋಷನ್ಸ್ ಆಗುತ್ತೆ, ಅದು ವಿರೇಚನನ ಅಲ್ಲ. ಅಲ್ಲಿ ದೇಹದಲ್ಲಿ ಕಂಟ್ರೋಲ್ ಇರಲ್ಲ, ಮೋಷನ್ಸ್ ಹೋಗ್ತಾ ಇರುತ್ತೆ, ಸುಸ್ತಾಗುತ್ತೆ. ಬಟ್ ಇಲ್ಲಿ ನಾವೇ ಔಷಧಿ ಕೊಟ್ಟು ಲೂಸ್ ಮೋಷನ್ಸ್ ಇಂಡ್ಯೂಸ್ ಮಾಡಿದಾಗ ನಮಗೆ ಅದ್ರ ಮೇಲೆ ಕಂಟ್ರೋಲ್ ಇರುತ್ತೆ. ನಿನ್ಗೆ ಒಂದು 8 ರಿಂದ 10 ಸತಿ ಮೋಷನ್ ಆಗ್ಬೋದು ಅಂತ ಹೇಳ್ತೀವಿ, ಅಷ್ಟೇ ಆಗುತ್ತೆ. ಅದ್ರಗಿಂತ ಜಾಸ್ತಿ ಆಗದೆ ಇರೋ ತರ ನಾವು ನೋಡ್ಕೋಬಹುದು. ಅದ್ರ ಮೂಲಕ ಮತ್ತೆ ದೋಷಗಳು ಹೊರಗೆ ಹೋಗುತ್ತೆ. ಸೊ ಟಾಕ್ಸಿನ್ಸ್ ಏನ್ ಬಿಲ್ಡಪ್ ಆಗಿರುತ್ತೋ, ಉತ್ಕೃಷ್ಟ ದೋಷ ಇಸ್ ನಥಿಂಗ್ ಬಟ್ ಟಾಕ್ಸಿನ್ಸ್. ದೇಹದಲ್ಲಿ ಏನ್ ಟಾಕ್ಸಿನ್ಸ್ ಇರುತ್ತೋ ಅದನ್ನ ಐದರ್ ವಾಂತಿ ರೂಪದಲ್ಲಿ ಅಥವಾ ಬೇದಿ ರೂಪದಲ್ಲಿ ಹೊರಗೆ ಹಾಕುವಂಥದ್ದು. ಸೊ ವಮನ ಮತ್ತೆ ವಿರೇಚನ. ಸೊ 2ನೇ ಸ್ಟೇಜ್ ಇದು. ಇದು ಪ್ರಧಾನ ಕರ್ಮದಲ್ಲಿ ಬಂತು. ಪಶ್ಚಾತ್ ಕರ್ಮದಲ್ಲಿ ಫ್ಯೂ ಡಯಟ್ ಅಂಡ್ ರೆಜಿಮೆಂಟ್ಸ್ ಫಾಲೋ ಮಾಡೋದಿರುತ್ತೆ. ಸಂಸರ್ಜನ ಕ್ರಮ ಅಂತ ಹೇಳ್ತೀವಿ. ಸೊ ವಮನ ಅಥವಾ ವಿರೇಚನ ಆದವರು ಆಹಾರಗಳು ಹೇಗೆ ತಗೋಬೇಕು, ಅವ್ರದ್ದು ದೇಹದ ಅಗ್ನಿ ಅಥವಾ ಡೈಜೆಸ್ಟಿವ್ ಫೈರ್ ತುಂಬ ವೀಕ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಫಸ್ಟ್ ವೀಕಿಂದನೇ ಪಥ್ಯ ಫುಲ್ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಏನೇನೋ ತಿನ್ನೋಕ್ಕಾಗಲ್ಲ. ಆ ಟೈಮಲ್ಲಿ ಮತ್ತೆ ಅಗ್ನಿನ ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕು. ಸೊ ಆ ಟೈಮಲ್ಲಿ ಮತ್ತೆ ಗಂಜಿ ಇರುತ್ತೆ, ತಿಳಿ ಗಂಜಿ, ಕಿಚಡಿ, ಕಟ್ಟು ಸಾರನ್ನ ಇಂಥದ್ದು ಎಲ್ಲ ತಿಂದು ಪ್ರೊಸೀಜರ್ ಇರುತ್ತೆ. ಸೊ ಇದೆಲ್ಲ ಪಶ್ಚಾತ್ ಕರ್ಮದಲ್ಲಿ ಬರುತ್ತೆ. ಅಂದ್ರೆ ಇಷ್ಟು ಎಲ್ಲ ಮಾಡೋದಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ ಡಾಕ್ಟರ್? ಒಂದು ಮಿನಿಮಮ್ 7 ರಿಂದ 10 ದಿನ ತರ ಆದ್ರೂ ಬೇಕು. ಸೊ ಅಂದ್ರೆ ನಿಮ್ಮ ಕಂಪ್ಲೀಟ್ ಅಬ್ಸರ್ವೇಷನ್ ಅಲ್ಲಿ ವ್ಯಕ್ತಿನ ನಾವು ರೋಗಿ ಅಂತಾನೆ ಏನ್ ಹೇಳೋದ್ ಬೇಕಿಲ್ಲ, ಬೇಡ. ಅಗೇನ್ ಸೊ ಈ ಪಂಚಕರ್ಮ ಬರೀ ರೋಗಿಗಳಿಗೆ ಮಾತ್ರ ಅಲ್ಲ, ಹೆಲ್ದಿ ಪರ್ಸನ್ ಕೂಡ ತಗೋಬಹುದು. ಸೊ ಋತುಗಳ ಅನುಸಾರವಾಗಿ ಯಾವಾಗ ನಾವು ಪಂಚಕರ್ಮ ಅಡ್ವೈಸ್ ಮಾಡ್ತೇವೋ, ಹೆಲ್ದಿ ಪೀಪಲ್ ಆಲ್ಸೋ ಕ್ಯಾನ್ ಟೇಕ್. ಆಯಾ ಋತುವಲ್ಲಿ ಕೆಲವೊಂದು ದೋಷಗಳು ಉತ್ಕ್ಲೇಶ ತಾನಾಗೆ ಆಗುತ್ತೆ. ನಾವು ನಮ್ಮ ಡಯಟ್ ಮತ್ತು ಲೈಫ್ ಸ್ಟೈಲ್ ರಿಲೇಟೆಡ್ ಅದು ಮೇ ಬಿ ಸಿಂಪ್ಟಮ್ಸ್ ಜಾಸ್ತಿ ತೋರಿಸದೇ ಇರ್ಬೋದು, ಬಟ್ ಆ ಋತು ಪ್ರಕಾರ ದೋಷ ಉತ್ಕ್ಲೇಶ ಆಗ್ತಾ ಇರುತ್ತೆ. ಸೊ ಆ ದೋಷ ಉತ್ಕ್ಲೇಶನ ಹೊರಗೆ ಹಾಕ್ಲಿಕ್ಕೆ ಇವನ್ ಹೆಲ್ದಿ ಪರ್ಸನ್, ಸ್ವಸ್ಥ ಮನುಷ್ಯ ಕೂಡ ಪಂಚಕರ್ಮನ ತಗೋಬಹುದು. ಸೊ ಪಂಚಕರ್ಮ ಡಾಕ್ಟರ್, ಈಗ ಅದೇ ನೀವು ಪಂಚಕರ್ಮ ಅಂತ ಅದ್ರ ಬಗ್ಗೆ ಹೇಳ್ತಾ ಇದ್ರಿ. 3 ಸ್ಟೇಜಸ್, ಸ್ಟೇಜ್ 1 ಮಧ್ಯದ್ದಾಯ್ತು, ಆಮೇಲೆ ಪಶ್ಚಾತ್ ಕರ್ಮ ಆಯ್ತು. ಸೊ ಇದೆಲ್ಲ ಆಗಕ್ಕೆ ಒಂದು 10 ದಿವಸ ನಿಮ್ಮ ಅಬ್ಸರ್ವೇಷನ್ ಅಲ್ಲೇ ತಗೋಬೇಕು ಈ ಟ್ರೀಟ್ಮೆಂಟ್ ತರ. ಸೊ ಇದಾದ್ಮೇಲೆ ಆಗುದಿಲ್ಲ, ಇಟ್ ಇಸ್ ಆಲ್ವೇಸ್ ಅಂಡರ್ ಡಾಕ್ಟರ್ ಸೂಪರ್ವಿಷನ್. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಮಾಡಿಸ್ಕೊಂಡ್ರೆ ಬೆಟರ್. ಮೋಸ್ಟ್ ಆಫ್ ದ ಟೈಮ್ ಅಡ್ಮಿಷನ್ ಅಲ್ಲೇ ಇರುತ್ತೆ, ಇಲ್ಲ ಅಟ್ಲೀಸ್ಟ್ OPD ಬೇಸಿಸ್ ಅಲ್ಲಿ 1-2 ದಿನ ಅಡ್ಮಿಷನ್ ತರ ಇದ್ದು ಮಾಡಿಸ್ಕೊಳ್ಳೋ. ಆಮೇಲೆ ನೀವು ಹೇಳಿದ್ದನ್ನ ಫಾಲೋ ಮಾಡಬೇಕು ಮನೆಯಲ್ಲಿ. ನಾರಾಯಣ ಹೆಲ್ತ್ ಎಲ್ಲ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ. ಹೃದ್ರೋಗದ ಚಿಕಿತ್ಸೆ ಮತ್ತು ಸಮಗ್ರ ಆರೈಕೆ, 35ಕ್ಕೂ ಹೆಚ್ಚು ಸೂಪರ್ ಸ್ಪೆಷಾಲಿಟಿಗಳು, ಕ್ಯಾನ್ಸರ್ ಹಾಗೂ ಅಸ್ಥಿಮಜ್ಜೆ ವಿಭಾಗ, ಮಂಡಿ, ಕೀಲು, ಬೆನ್ನುಹುರಿ ಮತ್ತು ಟ್ರಾಮಾ ಚಿಕಿತ್ಸೆಗೆ ಶ್ರೇಷ್ಠತಾ ಕೇಂದ್ರ, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೇವೆ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಅಪೋಲೋ ಆಯುರ್ವೇದ ದೇಶದ ಅತಿ ದೊಡ್ಡ ಆಯುರ್ವೇದ ಆಸ್ಪತ್ರೆ ಸರಣಿ. ಗುಣಮಟ್ಟಕ್ಕಾಗಿನ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಏಕೈಕ ಆಯುರ್ವೇದ ಸಂಸ್ಥೆ. ಹೆಲ್ತ್ ಇನ್ಶೂರೆನ್ಸ್ ಮತ್ತು TPAಗಳಿಂದ ಕ್ಯಾಶ್ಲೆಸ್ ಸೌಲಭ್ಯ. ಸುಲಭಕ್ಕೆ ವಾಸಿಯಾಗದ ಬಹುರೋಗ ಪೀಡಿತರಿಗೆ ಶುದ್ಧ ಆಯುರ್ವೇದ ಚಿಕಿತ್ಸೆ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ಅಪೋಲೋ ಆಯುರ್ವೇದ. ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ. ವಿಶ್ವದ ಅತ್ಯುತ್ತಮ ರೇಡಿಯೋಥೆರಪಿ ಈಗ ದಾವಣಗೆರೆಯಲ್ಲಿ. ಮೆಡಿಕಲ್, ರೇಡಿಯೇಷನ್ ಮತ್ತು ಸರ್ಜಿಕಲ್ ಆಂಕಾಲಜಿ ವಿಭಾಗಗಳೊಂದಿಗೆ ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ, ಗರ್ಭಕೋಶ ಕ್ಯಾನ್ಸರ್ ತಡೆಗೆ ವ್ಯಾಕ್ಸಿನ್, ತ್ವರಿತ ಚಿಕಿತ್ಸೆ, ವ್ಯಕ್ತಿಗತ ಆರೈಕೆ, ಎಲ್ಲ ಆರೋಗ್ಯ ವಿಮಾ ಸೌಲಭ್ಯ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಆದ್ಯತೆಯ ಉಪಚಾರ ಮತ್ತು ಆಕರ್ಷಕ ಡಿಸ್ಕೌಂಟ್. ಕಳೆದ 2 ವರ್ಷಗಳಿಂದ ಕರ್ನಾಟಕದ ಆರೋಗ್ಯ ಸೇವೆಯಲ್ಲಿ ವಿಶ್ವಾರಾಧ್ಯ. ಓಕೆ ಡಾಕ್ಟರ್, ಇದಾಯ್ತು, ಒಂದು 10 ದಿವಸ ಆಯ್ತು. ಅದಾದ್ಮೇಲೆ
ಅದಾದ್ಮೇಲೆ ಇದರ್ ರೋಗಿಗಳಾಗಿದ್ರೆ ಯೂಶಲಿ ಪಂಚಕರ್ಮ ಮಾಡಿಸಿ ಔಷಧಿಗಳನ್ನ ಕೊಡ್ತೇವೆ. ಸೊ ಅಬ್ಸಾರ್ಪ್ಷನ್ ಆಫ್ ದಟ್ ಮೆಡಿಸಿನ್ ವಿಲ್ ಇಂಪ್ರೂವ್ ಪಂಚಕರ್ಮ ಆದ್ಮೇಲೆ. ಇಲ್ಲ ಹೆಚ್ಚಿನ ಅಂಶ ಸ್ವಸ್ಥರಾಗಿದ್ರೆ ಇದು ಮಾಡಿ ಆದ್ಮೇಲೆ ಡಯಟ್, ಆಹಾರ ಮತ್ತೆ ವಿಹಾರ ಪದ್ಧತಿಗಳನ್ನ ಅನುಸರಿಸ್ಕೊಂಡು ಹೋದ್ರೆ ಅವರ ಸ್ವಾಸ್ಥ್ಯ ಇನ್ನೂ ಹೆಚ್ಚಿಸ್ತದೆ. ಸೊ ಓಕೆ, ಅಂದ್ರೆ ಇದಿಷ್ಟು ಸೇರಿ ಇದು ಪಂಚಕರ್ಮ ಚಿಕಿತ್ಸೆ ಅಂತ ಕರಿಬೋದಾ? ಇಲ್ಲ, ಅಗೇನ್ ಸೊ ಇದಿಷ್ಟು ಯಾವ್ದಾದ್ರು ಒಂದು ಪ್ರೊಸೀಜರ್, ಇವಾಗ 10 ದಿವಸದಲ್ಲಿ ಪಂಚಕರ್ಮ 5 ಪ್ರೊಸೀಜರ್ ಮಾಡಿದ್ರು ಅಂತ ಹೇಳಿದ್ರೆ ದಟ್ ಇಸ್ ನಾಟ್ ರೈಟ್. ಇದರ್ ವಮನ ಆಗಿರುತ್ತೆ ಇಲ್ಲ ವಿರೇಚನ ಮಾಡಿರ್ತೀವಿ ಅಷ್ಟೇ. ಪೂರ 5 ಪ್ರೊಸೀಜರ್ ಮಾಡ್ಲಿಕ್ಕೆ ಮಿನಿಮಮ್ 1 ಮಂತ್ ಅಥವಾ 45 ಡೇಸ್ ವರೆಗೂ ಬೇಕಾಗುತ್ತೆ. ಅಂಡ್ ಹೆಚ್ಚಿನ ಅಂಶ ನಾವು ಎಲ್ಲಾ ಪ್ರೊಸೀಜರ್ಸು ಎಲ್ಲಾ ಪೇಷಂಟ್ಸ್ಗೂ ಒಟ್ಟಿಗೆ ಅಡ್ವೈಸ್ ಮಾಡಲ್ಲ. ಯಾವ ದೋಷ ಜಾಸ್ತಿ ಆಗಿರುತ್ತೋ ಅದ್ರ ಪ್ರಕಾರ ಯಾವ ಕರ್ಮ ಮಾಡ್ಬೇಕು ಅಂತ ನೋಡ್ಕೋತೀವಿ. ಸೊ ಹೇಳ್ದಾಗೆ ಕಫ ದೋಷ ಉತ್ಕೃಷ್ಟ ಆದಾಗ ವಮನ, ಪಿತ್ತ ದೋಷ ಉತ್ಕೃಷ್ಟ ಆದಾಗ ವಿರೇಚನ ಮಾಡ್ತೀವಿ ಹೆಚ್ಚಾದಾಗ. ಈಗ ವಾತ, ಹಾಗಾದ್ರೆ ವಾತಕ್ಕೇನು? ಬಸ್ತಿ ಚಿಕಿತ್ಸೆ ಅಲ್ಲಿ ಬರೋದು. ಸೊ ಬಸ್ತಿ ಚಿಕಿತ್ಸೆ ಅಂದ್ರೆ ಮೆಡಿಕೇಟೆಡ್ ಎನಿಮಾ. ಎನಿಮಾ ಅಂದಿದ ತಕ್ಷಣ ಎಲ್ಲ ಹೆದರ್ಕೊಳ್ತಾರೆ. ಅದು ಮೋಷನ್ ಕ್ಲಿಯರ್ ಆಗ್ಲಿಕ್ಕೆ ಮಾತ್ರ, ನನ್ ಕಾನ್ಸ್ಟಿಪೇಷನ್ ಇಲ್ಲ, ನನಗೆ ಯಾಕೆ ಎನಿಮಾ ಅಂತೆಲ್ಲ ಕೇಳ್ತಾರೆ ಪೇಷಂಟ್ಸ್ ಬಂದಾಗ. ಸೊ ಮೆಡಿಕೇಟೆಡ್ ಎನಿಮಾದಲ್ಲಿ ನಾವು ಔಷಧಿಗಳನ್ನು ಗುದದ್ವಾರ ಮೂಲ ನಾವು ದೇಹಕ್ಕೆ ಕೊಡ್ತೇವೆ. ಸೊ ಅದರಿಂದ ಕೆಲವೊಮ್ಮೆ ನಿರ್ಹರಣೆನೂ ಆಗುತ್ತೆ, ಹಾಗೆ ದೇಹನ ಉಪಚಯ ಅಥವಾ ನರಿಶ್ ಮಾಡ್ಲಿಕ್ಕೆ ಸಹ ಎನಿಮಾ ಯೂಸ್ ಆಗುತ್ತೆ. ಇದರಲ್ಲಿ ಡಾಕ್ಟರ್, ಈಗ ನೀವು ಏನೇನು ದೋಷಗಳಿರುತ್ತೆ ಅಥವಾ ಯಾವ್ದು ಹೆಚ್ಚಾಗಿರುತ್ತೆ ದೋಷ, ಅದನ್ನ ದೇಹದಿಂದ ಆಚೆ ಹಾಕೋಕೆ ಅಂತ ಪ್ರಯತ್ನ ಪಡೋದು. ಇದರಲ್ಲಿ ಒಳ್ಳೆ ಅಂಶನೂ ಕೂಡ ಹೋಗಲ್ವಾ ದೇಹದಿಂದ? ಬೇಕಾಗಿರೋ ಅಂಶ ಏನು ಹೋಗಲ್ಲ? ಇಲ್ಲ. ಸೊ ಅದೇ ಹೇಳಿದಾಗೆ ಯಾವ ದೋಷ ಜಾಸ್ತಿ ಆಗಿರುತ್ತೋ ಅಂತದನ್ನ ಮಾತ್ರ ನಿರ್ಹರಣೆ ಮಾಡ್ತೀವಿ. ಅದರ ಜೊತೆಗೆ ಆಡೆಡ್ ಬೆನಿಫಿಟ್ ಆಗಿ ಪಂಚಕರ್ಮ, ಈಗ ವಮನ ಆಗ್ಲಿ ವಿರೇಚನ ಮಾಡಿಸಿದಾಗ ಮುಖದ ಕಾಂತಿ ಜಾಸ್ತಿ ಆಗುತ್ತೆ, ದೇಹದ ಅಗ್ನಿ ಡೈಜೆಷನ್ ಫೈರ್ ಇಂಪ್ರೂವ್ ಆಗುತ್ತೆ, ದೇಹಕ್ಕೆ ಬಲ ಬರುತ್ತೆ. ಹಾಗೆ ಬೇರೆ ಆಡೆಡ್ ಬೆನಿಫಿಟ್ಸ್ ಇದೆ. ಹೆಲ್ದಿಯರ್ ದೋಷ ಏನೂ ಆಗಲ್ಲ. ಯಾವಾಗ ಮಾಡಿಸ್ಕೋಬೇಕು? ಈಗ ಒಂದ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಪಂಚಕರ್ಮ ತಗೊಂಡ್ರೆ ನೀವ್ ಹೇಳಿದ್ರಿ 45 ದಿವಸ 1 ಮಂತ್ ಮೇಲಾಗುತ್ತೆ ಅಂತ. ಹೌದು. ಒಂದ್ಸಲ ಮಾಡಿಸ್ಕೊಂಡ್ರು ಅಂದ್ರೆ ಮತ್ತೆ ಯಾವಾಗ ಮಾಡಿಸ್ಕೋಬೇಕು? ಸೊ ಇಟ್ ವೇರೀಸ್ ಡಿಪೆಂಡಿಂಗ್ ಆನ್ ದ, ಅಂದ್ರೆ ಈಗ ನಾರ್ಮಲ್ ಆಗಿರೋರು ಹೆಲ್ದಿ ಪರ್ಸನ್ ಋತು ಶೋಧನ ಅಂತ ಹೇಳಿ ಮಾಡಿಸ್ತೀವಿ. ಸೊ ವಸಂತ ಋತು, ಈಗಿನ ಋತು, ಯುಗಾದಿ ಟೈಮಲ್ಲಿ, ಚೈತ್ರ ವೈಶಾಖದ ಸಮಯದಲ್ಲಿ, ಚೈತ್ರ ಮಾಸದಲ್ಲಿ ಬೇಸಿಕ್ಲಿ ಕಫದೋಷ, ನಾನು ಹೇಳ್ದಾಗೆ ಜನರಲ್ ಆಗಿ ವೆದರ್ ಅಲ್ಲಿ ಕಫದೋಷ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದು ಇಂಪ್ಯಾಕ್ಟ್ ದೇಹಕ್ಕೂ ಮಾಡುತ್ತೆ, ಕಫದೋಷ ಉತ್ಕ್ಲೇಶ ಆಗಿರುತ್ತೆ. ಸೊ ಈ ಟೈಮ್ ಹೆಲ್ದಿಯ ಪರ್ಸನ್ ವಮನಾಗೆ ಇಂಡಿಕೇಟೆಡ್. ನೆಕ್ಸ್ಟ್ ಶರತ್ ಋತು ಅಂತ, ಅಕ್ಟೋಬರ್ ನವರಾತ್ರಿ ಟೈಮಲ್ಲಿ, ನವೆಂಬರ್ ಟೈಮಲ್ಲಿ ಶರತ್ ಋತುವಲ್ಲಿ ಪಿತ್ತ ದೋಷ ಎನ್ವೈರನ್ಮೆಂಟಲ್ ಜಾಸ್ತಿ ಆಗ್ತಾ ಇರುತ್ತೆ ದೇಹದಲ್ಲಿ. ಸೊ ಯು ಕ್ಯಾನ್ ಸಿ ಆಟಮ್ ಅಥವಾ ನವರಾತ್ರಿ ಟೈಮಲ್ಲಿ ಪೇಷಂಟ್ಸ್ ಅಂತ ಅಲ್ಲ, ಹೆಲ್ದಿ ಪೀಪಲ್ ಆಲ್ಸೋ ಹೀಟ್ ಜಾಸ್ತಿ ಆಗಿದೆ ದೇಹದಲ್ಲಿ, ರ್ಯಾಶಸ್ ತರ ಏನೋ ಬರ್ತಾ ಇದೆ, ಸನ್ ಬರ್ನ್ ಆಗ್ತಿದೆ ಅಂತ ಏನಾದ್ರೂ ಹೇಳ್ತಾ ಇರ್ತಾರೆ. ಸೊ ಇಂಥವ್ರಿಗೆ, ಅಥವಾ ಅಸಿಡಿಟಿ ಸಿಂಪ್ಟಮ್ಸ್ ಸ್ವಲ್ಪ ಜಾಸ್ತಿ ಅನ್ಸ್ದಂಗೆ ಅಂತ, ಸೊ ಇಂಥವ್ರು ವಿರೇಚನ ಆ ಟೈಮಲ್ಲಿ ತಗೋಬೇಕು. ಹಾಗೆ ವರ್ಷ ಋತುವಲ್ಲಿ ಯೂಶಲಿ ನಸ್ಯ ಕರ್ಮ ಅಥವಾ ಬಸ್ತಿ ಕರ್ಮನ ನಾವು ಇಂಡಿಕೇಟ್ ಮಾಡ್ತೀವಿ ಹೆಲ್ದಿ ಪೀಪಲ್ ಅಲ್ಲಿ. ಸೊ ವರ್ಷದಲ್ಲಿ 3 ಋತುವಲ್ಲಿ ಆ ಋತುಗಳಿಗೆ ತಕ್ಕಂತೆ ನೀವು ದೋಷಗಳನ್ನ ನೋಡ್ಕೊಂಡು ಮಾಡ್ತೀವಿ. ಇದು ನಾರ್ಮಲ್ ಹೆಲ್ದಿ ಪರ್ಸನ್. ಇನ್ನ ಸಮಸ್ಯೆ ಇರೋರಿಗೆ ಅದ್ರ ಮೇಲೆ, ಹೌದು, ಸಮಸ್ಯೆ ಇರೋರಿಗೆ ನಮ್ ಹತ್ರ ಯಾವಾಗ ಕನ್ಸಲ್ಟೇಷನ್ ಬರ್ತಾರೋ ಅವ್ರದ್ದು ದೋಷಗಳು ಆಲ್ರೆಡಿ ಉತ್ಕೃಷ್ಟ ಆಗಿರುತ್ತೆ. ಸೊ ಅದು ನಿರ್ಹರಣ ಆಗ್ಲೇಬೇಕು. ನೀವು ಆ ದೋಷಗಳನ್ನ ಇದೆ ಅಂತ ಕಂಡಿಡಿಯೋದು ಅವ್ರು ಹೇಳೋ ಸೂಚನೆಗಳ ಮೇಲೆ, ನೋಡ್ಕೊಂಡು ರೋಗ ಲಕ್ಷಣಗಳನ್ನ ಕೇಳ್ಕೊಂಡು ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ತೀರಾ? ಕೇಳ್ಕೊಂಡು, ಹಾಗೆ ಹಿಸ್ಟ್ರಿ ಅಸೆಸ್ ಮಾಡಿದಾಗ, ಕೆಲವೊಂದು ಪರೀಕ್ಷೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಇವರಲ್ಲಿ ಯೂಶಲ್ ಆಗಿ ಅಸ್ತಮಾ ಆಗ್ಲಿ ಅಥವಾ ಸೈನ್ಯೂಸೈಟಿಸ್ ಅಂತ ಹೇಳ್ತೀವಲ್ಲ, ಕಫ ಹೊರಗೆ ಬರೋ ಇದಾಗೋದು, ಮತ್ತೆ ಸೊ ಇಂಥದ್ದು ಕಂಡೀಷನ್ಸ್ ಅಲ್ಲಿ ತಲೆನೋವು, ಆದ್ರೆ ತಲೆ ಭಾರ ಜೊತೆ ಇರುವಂತದ್ದು, ಮತ್ತೆ ರೈನೈಟಿಸ್ ಅಥವಾ ಕಾಮನ್ ಕೋಲ್ಡ್, ಫ್ಲೂ ರೆಗ್ಯುಲರ್ ಆಗಿ ಆಗ್ತಿದೆ ಅಂತ ಹೇಳಿದ್ರೆ ಅವರಲ್ಲಿ ಕಫದೋಷ ಜಾಸ್ತಿ ಇದೆ ಅಂತ ಅರ್ಥ. ಸಿಮಿಲರ್ಲಿ ಪಿತ್ತ ಅಂದ್ರೆ IBS ಅಥವಾ ಬೇದಿ ತರ, ಗ್ರಹಣಿ ಅಂತ ಏನ್ ಹೇಳ್ತೀವಿ, IBS ಸಿಂಪ್ಟಮ್ಸ್, ಆಗಾಗ ಮೋಷನ್ ಹೋಗ್ತಾ ಇರೋದು, ತಿಂದಿದ ತಕ್ಷಣ ಮೋಷನ್ಗೆ ಹೋಗ್ಬೇಕು ಅನ್ಸೋದು,
ತುಂಬಾ ನೀರ್ ತರ ಹೋಗುತ್ತೆ, ರಕ್ತ ಹೋಗೋದು ಮೋಷನ್ ಅಲ್ಲಿ, ಕಫ ಹೋಗೋದು ಮೋಷನ್ ಅಲ್ಲಿ, ಇಂಥದ್ದೆಲ್ಲ ಪಿತ್ತದ್ದು ಜಾಸ್ತಿ ಇದೆ ಅಂತ ಅರ್ಥ. ವಾತ ಅಂದ್ರೆ ಮೇನ್ ಆಗಿ ನೋವು. ಸೊ ಯಾವ ಜಾಯಿಂಟ್ ಪೇನು, ಬ್ಯಾಕ್ ಪೇನ್, ಕುತ್ತಿಗೆ ನೋವು, ತಲೆನೋವು, ಸ್ಟ್ರೆಸ್ ಇಂದ ಆಗಿ, ಸೊ ಇಂಥದ್ದೆಲ್ಲ ವಾತವನ್ನ ಜಾಸ್ತಿ ಮಾಡಿದೆ ಅಂತ. ಸೊ ಆವಾಗ ನಾವು ಬಸ್ತಿ ಚಿಕಿತ್ಸೆ ಕೊಡ್ತೀವಿ. ಓಕೆ. ಸೊ ಅದಕ್ಕೆ ಋತುಗಳಿಗೆ ಅನುಗುಣವಾಗಿ, ಆಮೇಲೆ ಅವ್ರು ಹೆಲ್ದಿ ಪರ್ಸನ್ನ ಇಲ್ವೋ ಅಂತ ನೋಡ್ಕೊಂಡು, ಅವ್ರಿಗೆ ಸಮಸ್ಯೆ ಇದೆಯಾ ಅಂತ ನೋಡ್ಕೊಂಡು ನೀವು ಈ ದೋಷಗಳನ್ನ ಕಂಡಿಡ್ಕೊಂಡು ಯಾವ್ದಿದೆ ಅಂತ ನೀವು ಕಂಡಿಡ್ಕೊಂಡು ಆಮೇಲೆ ಪಂಚಕರ್ಮ ಚಿಕಿತ್ಸೆನ ಡಿಸೈಡ್ ಮಾಡ್ತೀರಾ. ಸೊ ಆಗ ಯಾವ ಚಿಕಿತ್ಸೆ, ಯಾವ ಕರ್ಮ ಬೇಕು ಅಂತ ನೋಡ್ಕೊಂಡು, ಸೊ ಎಲ್ಲಾ ಪೇಷಂಟ್ಸ್ ನಾವು ಪಂಚಕರ್ಮ ಚಿಕಿತ್ಸೆ ಅಂದ್ರೆ 5 ಕೊಡ್ಬೇಕು ಅಂತ ಏನಿಲ್ಲ, ಒಟ್ಟಿಗೆ ಕೊಡ್ಬೇಕು ಅಂತ ಇಲ್ಲ, ಒಂದಾದ್ಮೇಲೆ ಒಂದು ನೋಡ್ಕೊಂಡು ಕೊಡ್ತಾ ಹೋಗ್ತೇವೆ. ವಿ ಕ್ಯಾನ್ ಕ್ಲಬ್ ವಿರೇಚನ ಮತ್ತೆ ಬಸ್ತಿ ಕರ್ಮನು ಒಟ್ಟಿಗೆ ಮಾಡಿಸ್ಬೋದು. ಅಂದ್ರೆ ಫಸ್ಟ್ ವಿರೇಚನ ಮಾಡಿಸಿ ನೆಕ್ಸ್ಟ್ ಸೆಟ್ ಆಫ್ ಟ್ರೀಟ್ಮೆಂಟ್ ಅಲ್ಲಿ ಬಸ್ತಿ ಚಿಕಿತ್ಸೆ ಕೊಡ್ಬೋದು. ಆತರ ಮತ್ತೆ ಡಾಕ್ಟರ್, ಇದು ಯಾವ ವಯಸ್ಸಿಗೆ ಅನುಗುಣವಾಗಿನ ಅಥವಾ ಯಾವ ಮಕ್ಕಳಿಗೂ ಕೊಡ್ಬೋದಾ ಅಥವಾ ಯಾರು ಬೇಕಾದ್ರೂ ತಗೋಬೋದಾ? ಎಲ್ಲಾ ಪಂಚಕರ್ಮಗಳು ಎಲ್ಲಾ ಏಜಿಗೆ ಅಂತ ಇಲ್ಲ, ಆದ್ರೆ ಕೆಲವೊಂದು ಈಗ ದಿನಚರ್ಯದಲ್ಲಿ ಬರುತ್ತೆ. ಈಗ ನಸ್ಯಕರ್ಮ ಹೇಳ್ದಾಗೆ, ನಸ್ಯಕರ್ಮ ಅಂದ್ರೆ ಮೂಗಿಗೆ ಮೆಡಿಕೇಶನ್ ಡ್ರಾಪ್ಸ್ ಹಾಕೋದು, ಆಯಿಲ್ ಅಥವಾ ತುಪ್ಪ ಆಗ್ಲಿ, ಎಣ್ಣೆ ಆಗ್ಲಿ, ಅಥವಾ ಕಷಾಯ ಆಗ್ಲಿ, ಹೀಗೆ. ಸೊ ದಿನಚರ್ಯದಲ್ಲಿ ಪ್ರತಿಮರ್ಶ ನಸ್ಯ ಅಂತ ಮಾಡ್ತೇವೆ, 2 ಹನಿ ಮೂಗಿನ ರಂಧ್ರಗಳಿಗೆ ಹಾಕುವಂಥದ್ದು. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಪಂಚಕರ್ಮ ಓನ್ಲಿ, ಬಟ್ ಇಟ್ ಇಸ್ ಇನ್ ಅ ಸ್ಮಾಲರ್ ಡೋಸ್ ಅಥವಾ ಸ್ಮಾಲರ್ ಇದು. ಸೊ ಇದು ಹುಟ್ಟಿದ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರೆಗೆ ಎಲ್ಲರೂ ಮಾಡ್ಬೋದು. ಆದ್ರೆ ವಮನ ಆಗ್ಲಿ ಅಥವಾ ವಿರೇಚನ, ತುಂಬಾ ಲೂಸ್ ಮೋಷನ್ಸ್ ಇಂಡ್ಯೂಸ್ ಆಗುವಂಥದ್ದು ಮಕ್ಕಳಲ್ಲಿ ತುಂಬಾ ಇದಾಗಿ ಮಾಡ್ಲಿಕ್ಕೆ ಆಗುದಿಲ್ಲ, ಅಥವಾ ತುಂಬಾ ವಯಸ್ಸಾಗಿರೋರಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಬಸ್ತಿಯಲ್ಲಿ ಒನ್ ಆಫ್ ದಿ ವೆರೈಟಿ ಸ್ನೇಹ ಬಸ್ತಿ ಅಥವಾ ಮಾತ್ರಾ ಬಸ್ತಿ ಅಂತ ಹೇಳ್ತೀವಿ, ಮೆಡಿಕೇಟೆಡ್ ಆಯಿಲ್ ಕೊಡೋ ಅಂತದ್ದು. ಸೊ ಇದು ಎಲ್ಲ ಹುಟ್ಟಿದ ಇದರಿಂದ ಕೊನೆ 80-90 ವರ್ಷದ ವೃದ್ಧರಿಗೂ ಮಾಡ್ಬೋದು. ಸೊ ಎಲ್ಲಾ ಪಂಚಕರ್ಮಗಳು ಎಲ್ಲರಿಗೂ ಮಾಡ್ಲಿಕ್ಕೆ ಆಗುತ್ತೆ ಅಂತಿಲ್ಲ, ಬಟ್ ಎಲ್ಲರಿಗೂ ಮಾಡ್ಬೋದು. ಇದು ಇವಾಗ ಡಾಕ್ಟರ್ ನಾವು ಮನೇಲಿ ಕೇಳಿದೀವಿ, ಮುಂಚೆ ಹರಳೆಣ್ಣೆ ಅವರೇ ತಗೊಳ್ತಾ ಇದ್ರು, ಅದೇನಕ್ಕೆ ತಗೊಳ್ತಾರೆ ಅಥವಾ ತಗೋಬಹುದಾ, ಅದು ಒಳ್ಳೇದಾ ಹರಳೆಣ್ಣೆ? ಒಮ್ಮೆ 2 ಸತಿ ಆದ್ರೆ ತೊಂದ್ರೆ ಇಲ್ಲ, ಬಟ್ ಲಾಂಗ್ ಟರ್ಮ್ ಈಗ ನೋಡ್ತಾ ಇದ್ರೆ ನಾವು ಅದು ಒಳ್ಳೇದಲ್ಲ. ಗ್ಯಾಸ್ಟ್ರಿಕ್ ಇಂಟೆಸ್ಟೈನ್ ನ ಇರೋಡ್ ಮಾಡ್ತಾ ಹೋಗುತ್ತೆ. ಹರಳೆಣ್ಣೆ ಇಸ್ ಅನ್ ಇರಿಟೆಂಟ್ ಲ್ಯಾಕ್ಸೇಟಿವ್ ಅಂತ ಹೇಳ್ತೀವಿ. ಸೊ ಅದು ಇಂಟೆಸ್ಟೈನ್ ಅಲ್ಲಿ ಇರೋ ಇದನ್ನ ಪದರನ್ನ ಕ್ರಮೇಣ ಇದ್ ಮಾಡ್ಕೊಂಡು ಹೋಗುತ್ತೆ. ಸೊ ಒಮ್ಮೆ ತಗೊಂಡ್ರೆ ತೊಂದ್ರೆ ಇಲ್ಲ, ಮೋಷನ್ ಕ್ಲಿಯರ್ ಆಗ್ಲಿಕ್ಕೆ ಪರವಾಗಿಲ್ಲ. ಅದರಲ್ಲೂ ಆಯುರ್ವೇದದಲ್ಲಿ ಬರೀ ಹರಳೆಣ್ಣೆ ತರ ಕೊಡೋದಿಲ್ಲ ನಾವು, ಅದು ಕೂಡ ಮೆಡಿಕೇಟೆಡ್ ಅಥವಾ ಪ್ರಾಸೆಸ್ಡ್ ಆಗಿರುತ್ತೆ. ಸೊ ಗಂಧರ್ವ ಹಸ್ತಾದಿ ತೈಲ ಅಥವಾ ಬೇರೆ ಬೇರೆ ತೈಲಗಳು ಹರಳೆಣ್ಣೆ ಬೇಯಿಸಿಟ್ಕೊಂಡು ಬೇರೆ ಔಷಧಿಗಳ ಜೊತೆಗೆ ಅದು ಮಿಕ್ಸ್ ಮಾಡಿ ಕೊಡ್ತೇವೆ. ಸೊ ಅದು ಅದರಿಂದನೂ ಒಂದು ದೋಷ ಆಚೆ ಹೋಗುತ್ತೆ. ಹೌದು, ಬಟ್ ಅದು ಡಾಕ್ಟರ್ ಸೂಚನೆ ಮೇರೆಗೆ ತಗೋಬೇಕು, ಅವಾಗ ತಾವೇ ತಗೋಬಾರ್ದು. ಡಾಕ್ಟರ್, ಓಕೆ, ಈಗ ಪಂಚಕರ್ಮ ಅಂದ್ರೆ ನೀವು ಇಷ್ಟೊತ್ತವರೆಗೂ ಹೇಳಿದ್ರಿ ಏನೇನ್ ಮಾಡ್ತೀವಿ ಅಂತ, ಯಾವ್ಯಾವ ಮೆಥಡ್ ಅಂತ. ಇದು ಟೋಟಲಿ ಪಂಚಕರ್ಮ ಅಂದ್ರೆ ಇಷ್ಟೇನಾ ಅಥವಾ ಇನ್ನೂ ಬೇರೆ ಏನಾದ್ರೂ ಕ್ರಿಯೆಗಳು ಅಥವಾ ಕರ್ಮಗಳು ಇದೆಯಾ ಇದ್ರಲ್ಲಿ? ಸೊ ಪಂಚಕರ್ಮ ಅಂದ್ರೆ ಆಸಚ್ ಹೇಳ್ದಾಗೆ 5 ಕರ್ಮಗಳೇ, ಆದ್ರೆ ಅದು ಪೂರ್ವ ಕರ್ಮದಲ್ಲಿ ಬರೋ ಸ್ನೇಹನ ಹಾಗೂ ಸ್ವೇದನದಲ್ಲಿ ವೆರೈಟೀಸ್ ಇದೆ. ಈಗ ಶಿರೋಧಾರ ಅಂತ ಏನ್ ಬರುತ್ತೆ, ತಲೆಗೆ ಧಾರೆ, ಎಣ್ಣೆಯನ್ನ ಧಾರೆ ಮಾಡೋದು, ಅಥವಾ ಮಜ್ಜಿಗೆಯನ್ನ ಅಥವಾ ಮೆಡಿಕೇಟೆಡ್ ಹಾಲನ್ನ ಧಾರ ಮಾಡೋದು, ಅಥವಾ ದೇಹಕ್ಕೆ ಅದೇ ಪೊಟ್ಟಲಿ ಸ್ವೇದ, ಸೇಕ, ಇಂಥದ್ದು ಎಲ್ಲದು ಪಂಚಕರ್ಮದಲ್ಲೇ ಬರುತ್ತೆ. ಬಟ್ ಇಟ್ ಇಸ್ ಬಾಹ್ಯ. ಅದ್ರ ಕಣ್ಣಿಗೆ ತುಪ್ಪ ಹಾಕೋತಾರೆ ಅಂತ ಕೇಳಿದೀನಿ, ಅದು ಹೌದಾ? ಇದ್ರಲ್ಲಿ ಬರುತ್ತಾ? ಅಕ್ಷಿತರ್ಪಣ ಅಂತ ಹೇಳ್ತೀವಿ. ಸೊ ಹಿಟ್ಟು, ಗೋಧಿ ಹಿಟ್ಟು ಅಥವಾ ಉದ್ದಿನ ಹಿಟ್ಟನ್ನ ಕಟ್ಟೆ ತರ ಕಟ್ಬಿಟ್ಟು ಮೆಡಿಕೇಟೆಡ್ ತುಪ್ಪನ ಬಿಡ್ತೇವೆ. ಸೊ ಐಸೈಟಿಗೆಲ್ಲ ಇಂಪ್ರೂವ್ಮೆಂಟ್ಸ್ಗೆ ಆಗಕ್ಕೆ ಅದು ಹೆಲ್ಪ್ ಆಗುತ್ತೆ. ಇದೆಲ್ಲ ಮೇನ್ ಪ್ರೊಸೀಜರ್ ಅಲ್ಲದೆ ಇದ್ರೂ ಕೂಡ ಪಾರ್ಟ್ ಆಫ್ ಅ ಪಂಚಕರ್ಮ ಪ್ರೊಸೀಜರ್ ಓನ್ಲಿ. ಥೆರಪ್ಯೂಟಿಕ್ ಆಗಿ ಇಟ್ ಹೆಲ್ಪ್ಸ್ ಇನ್ ಹೀಲಿಂಗ್. ಸೊ ಅದೇ ಇಷ್ಟು ಇದ್ರ ಜೊತೆ ಪಂಚಕರ್ಮ ಕ್ರಿಯೆಗಳಲ್ಲಿ ಇವು ಎಲ್ಲ ಬರುತ್ತೆ, ಇದೆಲ್ಲ ಪೂರ್ವ ಕರ್ಮಗಳಲ್ಲಿ ಬರುತ್ತೆ. ಸೊ ಮೇನ್ ಪ್ರೊಸೀಜರ್ ಆಸ್ ಸಚ್ 5 ಇರೋದು: ವಮನ, ವಿರೇಚನ, ಬಸ್ತಿಯಲ್ಲಿ ಹೇಳಿದಾಗೆ ಕಷಾಯ ಬಸ್ತಿ ಅಥವಾ ಎಣ್ಣೆ ತುಪ್ಪದ ಬಸ್ತಿ, ಸ್ನೇಹ ಬಸ್ತಿ, ಅಂಡ್ ನಸ್ಯ ಕರ್ಮ. ಊರ್ಧ್ವ ಜತೃಗತ ರೋಗಗಳಿಗೆ ಅಥವಾ ದೇಹ ಹೆಡ್ ಏಕ್ಸ್ ಆಗ್ಲಿ ಅಥವಾ ನೇಸಲ್ ರಿಲೇಟೆಡ್
ರೈನೈಟಿಸ್, ಸೈನಸೈಟಿಸ್ ಅಥವಾ ಕುತ್ತಿಗೆ ನೋವು ಇಂಥದ್ದಕ್ಕೆಲ್ಲ ನಸ್ಯಕರ್ಮ ಹೆಲ್ಪ್ ಆಗುತ್ತೆ. ಮತ್ತೆ ಉಳಿದಿದ್ದು ಜಾಯಿಂಟ್ ಡಿಸಾರ್ಡರ್, ನ್ಯೂರೋಮಸ್ಕ್ಯುಲರ್ ಡಿಸಾರ್ಡರ್ಸ್ ಇಂಥದ್ದಕ್ಕೆ, ಸ್ಟ್ರೋಕ್ ಆಗಲಿ ಇಂಥದ್ದಕ್ಕೆಲ್ಲ ಬಸ್ತಿ ಚಿಕಿತ್ಸೆ ಹೆಲ್ಪ್ ಆಗುತ್ತೆ. ಸೊ ಬಸ್ತಿ ಅಂದಾಗ ಎರಡು ಕೊಟ್ಟೆ ಕೊಡ್ತೀವಿ, ಕಷಾಯ ಬಸ್ತಿ ಹಾಗೂ ಆಯಿಲ್ ಎನಿಮಾ ಎರಡೂ ಕೊಟ್ಟೆ ಕೊಡ್ತೀವಿ. ಸೊ ಇದು ಸಮಗ್ರವಾಗಿ ಎಲ್ಲದೂ ಸೇರಿ ಪಂಚಕರ್ಮ ಅಂತ ಆಗುತ್ತೆ. ಬರೀ ಎಕ್ಸ್ಟರ್ನಲ್ ಥೆರಪೀಸ್ ಮಾಡಿಸ್ಕೊಂಡು ಬಂದು ಪಂಚಕರ್ಮ ಮಾಡಿಸ್ಕೊಂಡಿದ್ದೀನಿ ಅಂದರೆ ದಟ್ ಇಸ್ ನಾಟ್ ರೈಟ್. ಅದು ಬರೀ ಎಕ್ಸ್ಟರ್ನಲ್ ಥೆರಪಿ ಅಷ್ಟೇ, ಬಾಹ್ಯ ಸ್ನೇಹನ ಸ್ವೇದನ ಮಾತ್ರ. ಪಂಚಕರ್ಮ ಅಂದರೆ ಈ ದೋಷ ನಿರ್ಹರಣ ಆಗಲೇಬೇಕು. ಸೊ ಎನಿ ಒನ್ ಆಫ್ ದೀಸ್ ಆರ್ ಪಂಚಕರ್ಮ. ಓಕೆ ಡಾಕ್ಟರ್, ನಮಗೆ ಇದೊಂದು ಹೊಸ ವಿಷಯದ ಬಗ್ಗೆ ನಾವೇನೋ ಅಂದ್ಕೊಂಡಿದ್ವಿ ಪಂಚಕರ್ಮ ಅಂತಂದ್ರೆ, ಅಥವಾ ನಮ್ಮದೇ ಒಂದು ನಾವು ಅಂದ್ಕೊಂಡಿರೋದೇ ಸರಿ ಅಂದ್ಕೊಂಡಿದ್ವಿ, ಬರೀ ಮಸಾಜ್ ಆ ಥರ. ಸೊ ಅದಲ್ಲ, ಪಂಚಕರ್ಮ ಅಂದರೆ ಏನು, ಏನೆಲ್ಲ ಫೇಸಸ್ ಇರುತ್ತೆ, ಹಂತಗಳಿರುತ್ತೆ, ಮತ್ತು ಯಾರ್ಯಾರು ಮಾಡಿಸ್ಬೇಕು, ಇದನ್ನು ಯಾವ್ಯಾವಾಗ ಮಾಡಿಸ್ಬೇಕು, ಋತುಗಳಿಗೆ ಅನುಸಾರವಾಗಿ ಮತ್ತು ಕಾಯಿಲೆಗಳಿಗೆ ಅನುಸಾರವಾಗಿ ಆ ದೋಷಗಳನ್ನು ಆಚೆ ಹಾಕೋದು ಅಂತ ಪರಿಪೂರ್ಣವಾಗಿ ಇದ್ರ ಬಗ್ಗೆ, ಪಂಚಕರ್ಮದ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರ ಪರವಾಗಿ ಮತ್ತು ವಾಹಿನಿಯ ಪರವಾಗಿ ನಿಮಗೂ ಅಪೋಲೋ ಆಯುರ್ವೇದ ಸಂಸ್ಥೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ಪಂಚಕರ್ಮ ಅಂದರೆ ನಾವು ಹೊರಗಡೆ ಪಂಚಕರ್ಮ ಚಿಕಿತ್ಸೆ ಅಂತ ನೋಡ್ತೀವಿ ಬೋರ್ಡಲ್ಲಿ, ಬರೀ ಮಸಾಜ್ ಅಂತ ಅಂದ್ಕೊಳ್ತೀವಿ. ಆದರೆ ಅದಲ್ಲ, ಪಂಚಕರ್ಮದಲ್ಲಿ ಏನೇನೆಲ್ಲ ಇದೆ, ಯಾವ್ಯಾವ ದೋಷಗಳನ್ನು ಯಾವ್ಯಾವ ರೀತಿ ದೇಹದಿಂದ ಆಚೆ ಹಾಕೋದು, ಇದು ಒಂದು ಸಮಗ್ರ ಅಂದರೆ ಪರಿಪೂರ್ಣವಾಗಿ ಹೋಲಿಸ್ಟಿಕ್ ಅಪ್ರೋಚ್, ಕಂಪ್ಲೀಟ್ ದೇಹದಲ್ಲಿನ ದೋಷಗಳನ್ನು ಆಚೆ ಹಾಕೋದು ಅನ್ನೋದ್ರ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಉಪಯುಕ್ತ ಮಾಹಿತಿನ ಡಾಕ್ಟರ್ ಐಶ್ವರ್ಯ ಲಕ್ಷ್ಮಿ ಅಪೋಲೋ ಆಯುರ್ವೇದ ಸಂಸ್ಥೆಯವರು ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಮುಂದಿನ ಆಯುಷ್ಮಾನ್ ಭವ ಸಂಚಿಕೆಯಲ್ಲಿ ಇದೇ ರೀತಿ ಇನ್ನೊಂದು ವಿಷಯವಾಗಿ ಚರ್ಚೆ ಮುಂದುವರಿಸೋಣ. ನಮಸ್ಕಾರ.